ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ಎಲ್ಲರಿಗೂ ವಿದ್ಯಾಶಕ್ತಿಯ ಗಣಿತ ವಿಭಾಗಕ್ಕೆ ಸ್ವಾಗತ. ನಾನು ಇವತ್ತು 8ನೇ ತರಗತಿಯ ಬೀಜೋಕ್ತಿಗಳು ಮತ್ತು ನಿತ್ಯ ಸಮೀಕರಣ ಒಳಗ ಅದರದ ಲಾಸ್ಟ್ ಅಭ್ಯಾಸವನ್ನ ಹೇಳ್ತಾ ಇದ್ದೆ. ಜಸ್ಟ್ ಸ್ಟಾರ್ಟ್ ಮಾಡಿದ್ದೆ, ಅದರ ಕಂಟಿನ್ಯೂ ಪಾರ್ಟ್ ಅನ್ನ ಈಗ ಹೇಳ್ತೇನಂತ. ಹೌದು, ಬೀಜೋಕ್ತಿಗಳು ಮತ್ತು ನಿತ್ಯ ಸಮೀಕರಣಗಳು, ಅಲ್ಜಿಬ್ರಿಕ್ ಎಕ್ಸ್ಪ್ರೆಷನ್ಸ್ ಅಂಡ್ ಐಡೆಂಟಿಟೀಸ್. ಹೌದಾ, ಸ್ಟ್ಯಾಂಡರ್ಡ್ ಐಡೆಂಟಿಟೀಸ್. ಬೀಜೋಕ್ತಿಗಳು ಮತ್ತು ನಿತ್ಯ ಸಮೀಕರಣಗಳು ನಿತ್ಯ ಸಮೀಕರಣಗಳು. ಹೌದಾ, ಅದ್ರೊಳಗ ನಾನು ಅಭ್ಯಾಸ 6.5 ಒಳಗ ಅಭ್ಯಾಸ 6.5 ಅದ್ರೊಳಗೆ ನಾನು ಫಸ್ಟ್ ಮೇನ್ ಒಳಗ ಫಸ್ಟ್ ಒನ್ ಸೆಕೆಂಡ್ ಒನ್ ಅನ್ನ ಕ್ವಶನ್ಸ್ ಅನ್ನ ಬಿಡಿಸಿದ್ದೆ. ಹೌದಾ, ಥರ್ಡ್ ಒನ್ ಹೇಳ್ಬೇಕಿತ್ತು. ಹೌದಾ, ಥರ್ಡ್ ಒನ್ ನೋಡ್ರಿ ಏನಿದೆ ಅಂದ್ರ, ನೋಡ್ರಿ ಕ್ವಶನ್ 2a - 7. ಹೌದಾ, 2a - 7 ಇಂಟು 2a - 7 ಅಂತ ಇದೆ. ಹೌದಾ, ಇದು ಯಾವ ನಿತ್ಯ ಸಮೀಕರಣದ ರೂಪವನ್ನ ಹೋಲ್ತೈತೆ ಹೇಳ್ರಿ? ಇದು ಯಾವ ರೀತಿ ಇದೆ ಅಂದ್ರ a ಮೈನಸ್ ಬಿ ಇಂಟು a ಮೈನಸ್ ಬಿ ಇಸ್ ಈಕ್ವಲ್ ಟು a ಸ್ಕ್ವೇರ್ ಮೈನಸ್ 2ab ಪ್ಲಸ್ ಬಿ ಸ್ಕ್ವೇರ್ ಅಂತ ಇದೆ. ಹೌದಾ, ಈ ರೀತಿ ಒಂದು ಸ್ಟ್ಯಾಂಡರ್ಡ್ ನಿತ್ಯ ಸಮೀಕರಣದ ರೂಪದೊಳಗಿದು ಇದೆ. ಅಂದ್ರೆ a ಅಂದ್ರ 2a, b ಅಂದ್ರ 7 ನಮಗ. ಸೊ ಎಲ್ಲೆಲ್ಲಿ a ವ್ಯಾಲ್ಯೂ ಇದೆ ಅಲ್ಲೇ 2a ಹಾಕ್ಬೇಕು, b ಇದ್ದಲ್ಲೇ ನಾವ್ ಏನ್ ಹಾಕ್ಬೇಕು, 7 ಹಾಕ್ಬೇಕು ಇಲ್ಲಿ. ಹೌದಾ, ಕರೆಕ್ಟಾ? ಗೊತ್ತಾಯ್ತಾ? ಸೊ ಈಗ ನೋಡ್ರಿ 2a ಬ್ರಾಕೆಟ್ ಸ್ಕ್ವೇರ್ ಅನ್ನ ಹಾಕ್ತೇನೆ. ಯಾಕಂದ್ರೆ a ಇದ್ದಲ್ಲೇ 2a ಆಯ್ತು, ಆಮೇಲೆ ಸ್ಕ್ವೇರ್ ಆಯ್ತು. ಮೈನಸ್ 2 ಇಂಟು a ಅಂದ್ರೆ ಎಷ್ಟಿದೆ ನೋಡ್ರಿ ಇಲ್ಲಿ 2a. ಹೌದಾ, ಇಲ್ಲಿ b ಅಂದ್ರೆ ಎಷ್ಟಿದೆ ಹೇಳ್ರಿ? 7 ಇದೆ. ಇಲ್ಲಿ -7 ಇದೆ ಅಲ್ರಿ ಅಂತ. ಇದು ಸ್ಟ್ಯಾಂಡರ್ಡ್ ಐಡೆಂಟಿಟೀಸ್ ಪ್ರಕಾರ ಇಲ್ಲಿ ಮೈನಸ್ ಇದ್ದಾಗ ನಮ್ಗೆ ಇಲ್ಲಿ ಮೈನಸ್ ಬರ್ದಿವಲ್ಲ, ಇಲ್ಲೇನು ಬರೆಯುವಂತ ಅವಶ್ಯಕತೆ ಇಲ್ಲ. ಸೊ ನಾವೇನ್ ಮಾಡ್ತೇನೆ, ಡೈರೆಕ್ಟ್ 7 ಅನ್ನ ತಗೋತೇನೆ. ಪ್ಲಸ್ ಬಿ ಅಂದ್ರೆ ಎಷ್ಟಿದೆ ನೋಡ್ರಿ, ಇಲ್ಲಿ ಬಿ ಜಾಗದೊಳಗೆ ಎಷ್ಟಿದೆ? 7 ಅಂತ ಇದೆ. ಹೌದಾ, 7 ಸ್ಕ್ವೇರ್ ಅಂತ ಇದೆ. ಸೊ ಈ ಎರಡನ್ನ ಸ್ಕ್ವೇರ್ ಮಾಡ್ರಿ, ಎಷ್ಟಾಗತ್ ನೋಡ್ರಿ? 2 ಎರಡ್ಲೆ 4a ಸ್ಕ್ವೇರ್. ಹೌದಾ, ಮೈನಸ್ 7 ಎರಡ್ಲೆ 14, 14 ಎರಡ್ಲೆ 28a. ಹೌದಾ, ಪ್ಲಸ್ 7ಅನ್ನ 2 ಸಲ ಗುಣಾಕಾರ ಮಾಡ್ರಿ, 7 7 ಎಷ್ಟಾಗತ್ ನೋಡ್ರಿ? 49. ಹೌದಾ, ಇದು ಇದ್ರದ್ದು 2a - 7 ಇಂಟು 2a - 7 ಅದ ಆನ್ಸರ್. ಇದು ಏನ್ ಬಂತು ಹೇಳ್ರಿ? 4a ಸ್ಕ್ವೇರ್ ಮೈನಸ್ 28a ಪ್ಲಸ್ 49. ಹೌದಾ, ಇದು ಇದ್ರದ್ದು ಆನ್ಸರ್ ಇದು. ಹೌದಾ, ನೆಕ್ಸ್ಟ್ ಹೋಗೋಣ. ಈಗ ನೆಕ್ಸ್ಟ್ ಏನಿದೆ ನೋಡ್ರಿ, ಸ್ವಲ್ಪ ಭಿನ್ನ ರಾಶಿ ಒಳಗ್ ಕೊಟ್ಟಾರು. ಭಿನ್ನ ರಾಶಿ ಇದ್ರೆ ಯಾವ ರೀತಿ ಮಾಡೋದು ಅಂತ ನೋಡೋಣಂತ. ಈಸಿ ಇರ್ತೈತಿ, ಬಟ್ ಭಿನ್ನ ರಾಶಿ ನಿಮ್ಗ ಅದನ್ನ ನೋಡಿದ ಗುಟ್ಲೆ ನಿಮ್ಗ ಏನೋ ದೊಡ್ಡ ಪ್ರಾಬ್ಲಮ್ ಕೊಟ್ಟಿದಾರಂತ ಅನಿಸ್ತೈತಿ. ಹೌದಾ, ಅಂದ್ರ 4th ಒನ್ ಏನಿದೆ ನೋಡ್ರಿ, ಈಗ 4th ಒನ್. ಹೌದಾ, ಏನಿದೆ? 3a - 1/2. ಹೌದಾ, ಇಂಟು 3a - 1/2. ಹೌದಾ, ನಾ ಇದನ್ನ ಈ ರೀತಿನೂ ಬರೀಬಹುದಲ್ಲ, 3a - 1/2 ಬ್ರಾಕೆಟ್ ಸ್ಕ್ವೇರ್. ಯಾಕಂದ್ರ ಇಲ್ಲಿ 2 ಸ್ಕ್ವೇರ್ ಇದ್ದಾಗೂ ನಾವು ಇದೇ ರೀತಿ ಗುಣಾಕಾರ ಬರಿತೇವಿ. ಈ ರೀತಿ ಗುಣಾಕಾರ ಇದ್ದಾಗ ನಾವು ಇದನ್ನ ಈ ರೀತಿ ಬರಿಬಹುದಾ? ಈಗ ಫಾರ್ ಎಕ್ಸಾಂಪಲ್ 2 ಇಂಟು 2 ಇದ್ದಾಗ ನಾ ಏನ್ ಬರಿತೇನೆ ಹೇಳ್ರಿ? 2 ಸ್ಕ್ವೇರ್ ಅಂತ ಬರಿಬಹುದಲ್ಲ, ಹೌದಿಲ್ಲ? ಅದೇ ರೀತಿ ಇಲ್ಲಿ 2 ಇಂಟು ಅದಾವಂದ್ರ ಒಂದೇ ಸಲ ಬರೋದು ನಾನು ಸ್ಕ್ವೇರ್ ಅನ್ನ ಬರಿತೇನೆ. ಅದರ ಅರ್ಥ ಇವು 2 ಸಲ ಇದಾವಂತ. ಹೌದು, 3a - 1/2 ಅನ್ನೋದು 2 ಸಲ ಇದಾವಂತ ಅರ್ಥ. ಹೌದಾ, ಸೊ ಇದು ಕೂಡ ಈಗ ಹಿಂದಿನ ಪ್ರಾಬ್ಲಮ್ ಅದೇ ರೀತಿ ಯಾವದದು a - b ಬ್ರಾಕೆಟ್ ಸ್ಕ್ವೇರ್ ಇಸ್ ಈಕ್ವಲ್ ಟು a ಸ್ಕ್ವೇರ್ ಮೈನಸ್ 2ab ಪ್ಲಸ್ ಬಿ ಸ್ಕ್ವೇರ್. a ಸ್ಕ್ವೇರ್ ಮೈನಸ್ 2ab ಪ್ಲಸ್ ಬಿ ಸ್ಕ್ವೇರ್ ರೂಪದೊಳಗಿದು ಇದೆ. ಹೌದಾ, ಸೊ ಈಗ ಎಲ್ಲಿ a ಇದೆ ಅಲ್ಲೇ ನಾನು ಏನಾಗ್ಬೇಕು? 3 ಅನ್ನ ಹಾಕ್ಬೇಕು. b ಇದ್ದಲ್ಲಿ ಏನ್ ಹಾಕ್ಬೇಕು? 1/2 ಅನ್ನ ಹಾಕ್ಬೇಕು. ಅರ್ಥ ಆಯ್ತಾ? ಸೊ a ಅಂದ್ರೆ ಎಷ್ಟಿದೆ ನೋಡ್ರಿ ಇಲ್ಲಿ? 3a ಬ್ರಾಕೆಟ್ ಸ್ಕ್ವೇರ್
ಹೌದಾ, ಮೈನಸ್ 2 ಇಂಟು ಎ ಅಂದ್ರೆ ಎಷ್ಟಿದೆ 3a, ಹೌದಾ, ಇಂಟು ಬಿ ಅಂದ್ರೆ ಎಷ್ಟಿದೆ 1/2 ಇದೆ, ಹೌದಾ, 1/2 ಪ್ಲಸ್ 1/2 ಬ್ರಾಕೆಟ್ ಸ್ಕ್ವೇರ್, ಯಾಕಂದ್ರೆ ಬಿ ಸ್ಕ್ವೇರ್, ಬಿ ಅಂದ್ರೆ ಎಷ್ಟಿದೆ 1/2 ಅಂತ ಇದೆ, ಹೌದಾ. ಸೊ ಇಲ್ಲಿ ನೋಡ್ರಿ ಏನಾಗತ್ತ 3a ಸ್ಕ್ವೇರ್ ಅಂದ್ರ ಮೂರ್ ಮೂರ್ಲೆ ಎಷ್ಟು 3 3 9a ಸ್ಕ್ವೇರ್, ಹೌದಾ, 9a ಸ್ಕ್ವೇರ್ ಮೈನಸ್ ಇಲ್ಲಿ ನೋಡ್ರಿ ಈ ಟೂ ಕ್ಯಾನ್ಸಲ್ ಆಗ್ಬಿಡ್ತೈತಿ ನಮಗ್, ಹೌದಾ, ಇಲ್ಲಿ 2 ಇದೆ, ಇಲ್ಲಿ 2 ಇದ್ರ ಕ್ಯಾನ್ಸಲ್ ಆಯ್ತು, ಇಲ್ಲೇ 3 ಒಂದ್ಲೆ 3 ಅಷ್ಟ ಉಳಿತು, ಆಮೇಲೆ ಏನ್ ಉಳಿತು ಇಲ್ಲೇ ಎ ಉಳಿತು, ಹೌದಾ, ಮೈನಸ್ ಒಂದನ್ನ 2 ಸಲ ಗುಣಾಕಾರ ಮಾಡ್ರಿ, ಒಂದ್ಲೆ 1, ಈ 2ಅನ್ನ 2 ಸಲ ಗುಣಾಕಾರ ಮಾಡ್ರಿ ಎಷ್ಟಾಗತ್ ನೋಡ್ರಿ 4 ಆಗತ್ತ, 2 4 ಅಥವಾ 2 2 4, ಕರೆಕ್ಟಾ. ಈ ರೀತಿ ನಾವು ನೀಟಾಗಿ ಬರಿಬೇಕು, ಇದಕ್ಕೆ ನಮಗ್ ಕರೆಕ್ಟ್ ಆಗಿ ಮಾರ್ಕ್ಸ್ ಸಿಗ್ತಾವ, ಹೌದಾ. ಅರ್ಥ ಆಯ್ತು ನಿಮ್ಗೆ ಇದು ಯಾವ ಸೂತ್ರ ಅಂದ್ರೆ ಯಾವ ರೀತಿ ಸೂತ್ರದೊಳಗೆ ನಾವು ಸ್ಟ್ಯಾಂಡರ್ಡ್ ಐಡೆಂಟಿಟೀಸ್ ಅನ್ನ ಕಲ್ತ್ಬಿಟ್ಟಿವಿ ಅಂದ್ರ ಮಾನಕ ನಿತ್ಯ ಸಮೀಕರಣಗಳು, ಹೌದಾ, ಎ ಪ್ಲಸ್ ಬಿ ಬ್ರಾಕೆಟ್ ಸ್ಕ್ವೇರ್ ಕಲ್ತೇವಿ, ಎ ಮೈನಸ್ ಬಿ ಬ್ರಾಕೆಟ್ ಸ್ಕ್ವೇರ್ ಕಲ್ತೇವಿ, ಹೌದಾ, ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅನ್ನ ಕಲ್ತೇವಿ, ಎಕ್ಸ್ ಪ್ಲಸ್ ಬಿ ಅನ್ನ ಕಲ್ತೇವಿ, ಹೌದಾ. ಈ ಇಷ್ಟ್ರೊಳಗೆ ನಿಮ್ಗ ಆ ರೀತಿ ಒಳಗ ಅದಾವ ಇಲ್ಲ ಅಂತ ಹೇಳಿ ಒಂದ್ಸಲ ಚೆಕ್ ಮಾಡಿ ನಮಗ್ ಯಾವ ಸೂತ್ರದ ರೂಪದೊಳಗ ಅದಾವ ಅನ್ನೋದು ನಾವು ಫಸ್ಟ್ ಕಂಡ್ಕೋಬೇಕು, ಆಮೇಲೆ ನಾವು ಪ್ರಾಬ್ಲಮ್ ಅನ್ನ ಬಿಡಿಸ್ಲಿಕ್ಕೆ ಈಸಿ ಆಗ್ತೈತಿ, ಹೌದಾ. ಈ ರೀತಿ ಗೊತ್ತಾಯ್ತಿದ್ದು ಕಾನ್ಸೆಪ್ಟ್. ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ಸ್ವಲ್ಪ ಪಾಯಿಂಟ್ ಒಳಗ ಅದಾವ ನೋಡೋಣ. ಈ ರೀತಿ ಪಾಯಿಂಟ್ಸ್ ಅನ್ನ ಇದ್ದದ್ದು ನಿಮ್ಗ ಎಕ್ಸಾಮ್ ಒಳಗ ಆ ರೀತಿ ಕೇಳುದಿಲ್ಲ. ಯಾಕೆ ಕೇಳುದಿಲ್ಲ ಅಂದ್ರ ಆ ಪಾಯಿಂಟ್ ಒಳಗ ಇದ್ದದ್ದು ನೀವು ಗುಣಾಕಾರ ಅಥವಾ ಭಾಗಾಕಾರ ಮಾಡ್ಲಿಕ್ಕೆ ಟೈಮ್ ಹೋಗ್ಬಿಡ್ತೈತಿ. ಇನ್ನು 3 ತಾಸು ಒಳಗ ಅಥವಾ ನಿಮ್ಗ ಎಕ್ಸಾಮಿಗೆ 3 ತಾಸು ಇರ್ತೈತಲ್ಲ, ಅದ್ರೊಳಗ ನಿಮ್ಗೆ ಏನು ಅದನ್ನ ಬಿಡಿಸ್ಲಿಕ್ಕೆ ಬಹಳ ಟೈಮ್, ಅದಕ್ಕೆ ಟೈಮ್ ಹೋಗ್ಬಿಡ್ತೈತಿ. ಯೂಸ್ವಲಿ ಹಂಗ ಪಾಯಿಂಟ್ ಇದ್ದಿದ್ದು ಕೇಳೋದು ಕಡಿಮೆ, ಆದ್ರೂ ನಿಮ್ಗೆ ಕೊಟ್ಟಿದ್ದಕ್ಕೆ ನಾನು ಒಂದು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ತೇನಂತೆ, ಹೌದಾ. ಸೊ ಏನಾಗಿದೆ ನೋಡ್ರಿ, ಫಿಫ್ತ್ ಒನ್ ಏನಿದೆ, ಫಿಫ್ತ್ ಒನ್ 1.1 m ಮೈನಸ್ 0.4, ಹೌದಾ, ಇಂಟು 1.1 m ಪ್ಲಸ್ 0.4. ಇದು ಯಾವ ಸೂತ್ರದ ಪ್ರಕಾರ ಇದೆ ನೋಡ್ರಿ ಸ್ವಲ್ಪ. 1.1 m ಮೈನಸ್ 0.4 ಇಂಟು 1.1 m ಪ್ಲಸ್ 0.4 ಅಂತ ಇದೆ. ಸೊ ನಾ ಈಗ ಬರೀತೇನೆ ನೋಡ್ರಿ, ನಿಮ್ಗ ಗೊತ್ತಾಗ್ತೈತಿ. ಎ ಮೈನಸ್ ಬಿ ಇಂಟು ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್, ಹೌದಾ, ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್, ಎ ಮೈನಸ್ ಬಿ ಇಂಟು ಎ ಪ್ಲಸ್ ಬಿ. ಇದೇನ್ ಪ್ರಾಬ್ಲಮ್ ಇದೆಯಲ್ಲ ಈ ರೂಪದೊಳಗಿದೆ ನಮಗ, ಕರೆಕ್ಟಾ. ಎ ಮೈನಸ್ ಬಿ ಇಂಟು ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. ಅಂದ್ರೆ ನಾನೀಗ ಇದನ್ನ ಸ್ಕ್ವೇರ್ ಮಾಡ್ಬೇಕು, ಮೈನಸ್ ಮಾಡ್ಬೇಕು, ಇದನ್ನ ಸ್ಕ್ವೇರ್ ಮಾಡ್ಬೇಕು, ಹೌದಾ. ಈಗ ನೋಡ್ರಿ ನಾನು ಯಾವ ರೀತಿ ಮಾಡ್ತೇನೆ ಅಂತ ಹೇಳಿ, 1.1 m ಸ್ಕ್ವೇರ್, ಹೌದಾ, ಎ ಅಂದ್ರೆ ಏನಿದೆ ನಮಗಿಲ್ಲಿ 1.1 ಸ್ಕ್ವೇರ್ ಮೈನಸ್ 0.4 ಸ್ಕ್ವೇರ್, 0.4 ಸ್ಕ್ವೇರ್ ಅಂತ ಇದೆ, ಹೌದಾ. ಈಗ ಇದನ್ನ ನಾವು ಸ್ಕ್ವೇರ್ ಮಾಡಿ ಇಡ್ಬೇಕು. 1.1 ಅನ್ನ 2 ಸಲ ಗುಣಾಕಾರ ಮಾಡ್ರಿ ಎಷ್ಟಾಗತ್ ನೋಡ್ರಿ, ಹೌದಾ, ಇಲ್ಲಿ ಮಾಡಿ ತೋರಿಸ್ಬೋದು ನಿಮ್ಗ. 1.1 ಇಂಟು 1.1, ಹೌದಾ. ಇದಕ್ಕೆ ನಾನು ನಿಮಗೊಂದು ಸಿಂಪಲ್ ಟ್ರಿಕ್ ಅನ್ನ ಹೇಳ್ತೇನೆ, ಹೌದಾ. ಈ ಗುಣಾಕಾರ ಮಾಡ್ಬೇಕಾದ್ರ ನಮಗ್ ಏನಾಗತ್ತಂದ್ರ ಈ ಪಾಯಿಂಟ್ ಇದ್ದದ್ದು ನಾವು ಕನ್ಸಿಡರ್ ಮಾಡಬಾರ್ದು. ಈ ಪಾಯಿಂಟ್ ಅನ್ನ ತೆಗೆದ್ರೆ ಇದು ಎಷ್ಟಾಗತ್ ನೋಡ್ರಿ 11 ಆಗತ್ತ, ಹೌದಾ. ಇಲ್ಲಿ ಕೂಡ ನಾವು ಪಾಯಿಂಟ್ ಅನ್ನ ತೆಗೆದ್ರೆ ಎಷ್ಟಾಗತ್ತ 11 ಆಗತ್ತ. ಅವಾಗ ನಾವೇನ್ ಮಾಡ್ಬೇಕು, 11 ಎಷ್ಟಾಗತ್ ನೋಡ್ರಿ 11ರ ವರ್ಗ 121 ಆಗತ್ತ, ಹೌದಾ, 121 ಆಗತ್ತ. ಆಮೇಲೆ ಬಿಂದು ಅಂದ್ರ ಈ ಪಾಯಿಂಟ್ ಆದ್ಮೇಲೆ ಎಷ್ಟು ಸ್ಥಾನ ಇದಾವ್ ನೋಡ್ರಿ, 1 ಸ್ಥಾನ, ಇಲ್ಲೊಂದು 2 ಸ್ಥಾನ ಇದಾವ್. ಸೊ ಈ ಕಡೆಯಿಂದ ಅಂದ್ರ ನಮ್ಮ ಬಲಗಡೆಯಿಂದ ಈ ರೀತಿ ನೀವು ಈ ಕಡೆಯಿಂದ ಏನ್ ಮಾಡ್ಬೇಕು, 2 ಸ್ಥಾನವನ್ನ ಎಣಿಸಿ ಪಾಯಿಂಟ್ ಅನ್ನ ಕೊಡ್ಬೇಕು. 1 2 1 2 ಇಲ್ಲೇ ಪಾಯಿಂಟ್, ಹೌದಾ. 1.21 ಮೀಟರ್ ಸ್ಕ್ವೇರ್, ಹೌದಾ,
ಸಾರಿ ಮೀಟರ್ ಸ್ಕ್ವೇರ್ ಅಲ್ಲ, ಎಂ ಸ್ಕ್ವೇರ್ ಇದು, ಎಂ ಇದ್ದಿದ್ದಕ್ಕೆ ನಾನು ಮೀಟರ್ ಅನ್ನು ಮೀಟರ್ ಎಂ ಸ್ಕ್ವೇರ್ ಹೌದಾ, ಮೈನಸ್ ಇಲ್ಲಿ ನೋಡ್ರಿ 0.4 ಇಂಟು 0.4 ಅಂತ ಇದೆ ಹೌದಾ. 0.4 ಇಂಟು 0.4 ಅಂದ್ರೆ ನಾವ್ ಏನ್ ಮಾಡ್ಬೇಕು, ಈ ಪಾಯಿಂಟ್ ಅನ್ನ ಕನ್ಸಿಡರ್ ಮಾಡಬಾರ್ದು. 0.4 ಅಂದ್ರೆ 4 ಅದ ಹೌದಾ, 4 ಎಷ್ಟಾಗತ್ ನೋಡ್ರಿ 16 ಹೌದಾ. ಆಮೇಲೆ ಈ ಪಾಯಿಂಟ್ ಆದ್ಮೇಲೆ ಒಂದು ಸ್ಥಾನ ಇದೆ, ಪಾಯಿಂಟ್ ಆದ್ಮೇಲೆ ಇನ್ನೊಂದು ಸ್ಥಾನ ಇದೆ, ಒಟ್ಟು ಎಷ್ಟು ಸ್ಥಾನ ಆದವು, 2 ಸ್ಥಾನ ಆದವು. ನಾವು ಈ ಸೈಡ್ ಇಂದ ಈ ಕಡೆ 2 ಸ್ಥಾನವನ್ನ ಎಣಿಸಿ ಪಾಯಿಂಟ್ ಅನ್ನ ಕೊಡ್ಬೇಕು ಅಥವಾ ಚುಕ್ಕಿಯನ್ನ ಕೊಡ್ಬೇಕು. ಸೊ 2 ಸ್ಥಾನ ಅಂದ್ರೆ ನೋಡ್ರಿ 1 2 ಇಲ್ಲಿ ಪಾಯಿಂಟ್ ಬರ್ತೈತಿ, ಇಲ್ಲಿ ಪಾಯಿಂಟ್ ಬಂದಾಗ ನಾವು ಆಟೋಮೆಟಿಕ್ಲಿ ಇಲ್ಲೊಂದು 0 ಅನ್ನ ಇಟ್ಕೋಬೇಕು. ಸೊ ಎಷ್ಟಾಗತ್ ನೋಡ್ರಿ ಇದು 0.16 ಆಗತ್ತೆ ಹೌದಾ, 0.16 ಆಗುತ್ತೆ. ಅರ್ಥ ಆಯ್ತು ಇದು. ಇಲ್ಲೇ ನೀವು ಇಲ್ಲಿವರೆಗೂ ಈಸಿಯಾಗಿ ಮಾಡ್ತೀರಿ, ಇಲ್ಲಿ ಪಾಯಿಂಟ್ ಬಂದಾಗ ಗುಣಾಕಾರ ಮಾಡೋದು ಅಂತ ನಿಮಗ್ ಮತ್ತೂ ಒಂದ್ಸಲ ಹೇಳ್ತೀನಿ. ಗುಣಾಕಾರ ಮಾಡ್ಬೇಕಾದ್ರೆ ಡೆಸಿಮಲ್ ಪಾಯಿಂಟ್ ಇತ್ತಪ್ಪ ಅಂತಂದ್ರೆ ನಾವು ಆ ಡೆಸಿಮಲ್ ಪಾಯಿಂಟ್ ಕನ್ಸಿಡರ್ ಮಾಡ್ದನ್ನ ಅದನ್ನ ಗುಣಾಕಾರ ಮಾಡ್ಬೇಕು. ಆಮೇಲೆ ಡೆಸಿಮಲ್ ಪಾಯಿಂಟ್ ಎಷ್ಟು ಸ್ಥಾನವನ್ನ ಬಿಟ್ಟು ಇದೆ ಅನ್ನೋದನ್ನ ಕೌಂಟ್ ಮಾಡಿ ನಾವು ಅಷ್ಟು ಸ್ಥಾನವನ್ನ ಬಿಟ್ಟ ಪಾಯಿಂಟ್ ಕೊಡ್ಬೇಕು. ಇದು ಈಸಿ ವೇ ಟು ಮಲ್ಟಿಪ್ಲೈ ಹೌದಾ. ನೆಕ್ಸ್ಟ್ ಹೋಗೋಣ ಈಗ. ನೆಕ್ಸ್ಟ್ ನೆಕ್ಸ್ಟ್ 6th 7th 8th ನೀವ ಮಾಡ್ಬೋದು, ಈಸಿ ಇದೆ. ಆಮೇಲೆ 9th ಒಂದ್ ಮಾಡ್ತೇನೆ, ಉದ್ದದ್ ನೀವ ಮಾಡೋಂತ್ರಿ ಇದ್ರೊಳಗ ಹೌದಾ. 9th one ಅದು ಮತ್ತೆ ಸ್ವಲ್ಪ ಭಿನ್ನ ರಾಶಿ ಒಳಗಿದೆ, ಅದಕ್ಕೆ ನಾನ ಮಾಡ್ತೇನಂತೆ ಹೌದಾ. ಎಕ್ಸ್ ಡಿವೈಡೆಡ್ ಬೈ 2 ಪ್ಲಸ್ 3y ಡಿವೈಡೆಡ್ ಬೈ 4 ಹೌದಾ. ನೆಕ್ಸ್ಟ್ ಎಕ್ಸ್ ಬೈ 2 ಪ್ಲಸ್ 3y ಬೈ 4 ಇದು ಯಾವ ರೂಪದೊಳಗದೆ ನೋಡ್ರಿ, ಸ್ವಲ್ಪ ಚೆಕ್ ಮಾಡ್ರಿ. ಎಕ್ಸ್ ಪ್ಲಸ್ 2 ಎಕ್ಸ್ ಡಿವೈಡೆಡ್ ಬೈ 2 ಪ್ಲಸ್ 3y ಬೈ 4 ಇಂಟು ಎಕ್ಸ್ ಡಿವೈಡೆಡ್ ಬೈ 2 ಪ್ಲಸ್ 3y ಬೈ 4 ಅಂತ ಇದೆ. ಸೊ ಇದು ಯಾವ ರೂಪದೊಳಗಿದೆ ಅಂದ್ರ ಎ ಪ್ಲಸ್ ಬಿ ಇಂಟು ಎ ಪ್ಲಸ್ ಬಿ ಹೌದಾ, ಇಸ್ ಈಕ್ವಲ್ ಟು ಎ ಪ್ಲಸ್ ಬಿ ಬ್ರಾಕೆಟ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸ್ಕ್ವೇರ್ ಪ್ಲಸ್ 2ab ಪ್ಲಸ್ ಬಿ ಸ್ಕ್ವೇರ್ ಅಂತ ಇದೆ ಹೌದಾ. ಬಿ ಸ್ಕ್ವೇರ್ ಅಂದ್ರ ಎ ಅಂದ್ರ ಎಕ್ಸ್ ಬೈ 2, ಬಿ ಅಂದ್ರ 3y ಬೈ 4 ಹೌದಾ. ಈಗ ನೋಡ್ರಿ ಎ ಸ್ಕ್ವೇರ್ ಅಂದ್ರ ನಾನು ಯಾವ ರೀತಿ ಬರಿತೇನೆ ನೋಡ್ರಿ, ಎಕ್ಸ್ ಬೈ 2 ಬ್ರಾಕೆಟ್ ಸ್ಕ್ವೇರ್ ಹೌದಾ, ಎ ಸ್ಕ್ವೇರ್ ಇದು ಪ್ಲಸ್ 2 ಇಂಟು ಎ ಅಂದ್ರೆ ಎಷ್ಟಿದೆ ನಮ್ಗ ಎಕ್ಸ್ ಡಿವೈಡೆಡ್ ಬೈ 2 ಇಂಟು ಬಿ ಅಂದ್ರೆ ಎಷ್ಟಿದೆ 3y ಬೈ 4, 3y ಬೈ 4 ಅಂತ ಇದೆ. ಆಮೇಲೆ ಪ್ಲಸ್ ಬಿ ಅಂದ್ರೆ ಎಷ್ಟಿದೆ, ಈಗ ನಾ ಏನ್ ಬರಿಬೇಕು, ಬಿ ಸ್ಕ್ವೇರ್ ಅನ್ನ ಬರಿಬೇಕು. 3y ಡಿವೈಡೆಡ್ ಬೈ 4 ಬ್ರಾಕೆಟ್ ಸ್ಕ್ವೇರ್ ಹೌದಾ, ಕರೆಕ್ಟಾ. ನೆಕ್ಸ್ಟ್ ಇಲ್ಲಿ ನೋಡ್ರಿ ಎಕ್ಸ್ ಬೈ 2 ಅನ್ನ ಎಷ್ಟು ಗುಣಾಕಾರ ಮಾಡ್ಬೇಕು, ಎಕ್ಸ್ ಸ್ಕ್ವೇರ್ ಹೌದಾ. ಎಕ್ಸ್ ಅನ್ನ 2 ಸಲ ಗುಣಾಕಾರ ಮಾಡಿದ್ರೆ ನಮ್ಗೆ ಎಷ್ಟಾಗತ್ತ, ಎಕ್ಸ್ ಸ್ಕ್ವೇರ್ ಡಿವೈಡೆಡ್ ಬೈ ಈ 2ಅನ್ನ ಗುಣಾಕಾರ ಮಾಡ್ರಿ, 2 4 ಪ್ಲಸ್ ಇಲ್ಲಿ ನೋಡ್ರಿ ಈ 2 ಕ್ಯಾನ್ಸಲ್ ಆಯ್ತು ಹೌದಾ. ಕ್ಯಾನ್ಸಲ್ ಆಯ್ತು ಮೀನ್ಸ್ ಅಲ್ಲಿ 2 ಆಯ್ತು ಹೌದಾ. ಈಗ ನಮಗ್ ಮತ್ತೆ ಎಲ್ಲಿ ಕಟ್ಟ ಹೊಡಿಕ್ ಬರುದಿಲ್ಲ, ಸೊ 3 ಉಳ್ದೈತಿ. ಇನ್ನೇನ್ ಉಳ್ದಾವಿಲ್ಲೇ ಎಕ್ಸ್ ವೈ ಡಿವೈಡೆಡ್ ಬೈ ಇದೆಷ್ಟಾಯ್ತು ಲಾಸ್ಟಿಗೆ 4 ಆಯ್ತು. ನೆಕ್ಸ್ಟ್ ಪ್ಲಸ್ ಈ 3y ಅನ್ನ 2 ಸಲ ಗುಣಾಕಾರ ಮಾಡ್ರಿ. ಫಸ್ಟ್ 3 ಅನ್ನ ಗುಣಾಕಾರ ಮಾಡ್ರಿ, 3 ಸ್ಕ್ವೇರ್ ಅಂದ್ರೆ ಎಷ್ಟಾಗತ್ ನೋಡ್ರಿ, 3 3 9 y ಸ್ಕ್ವೇರ್ ಹೌದಾ. y ಅನ್ನ 2 ಸಲ ಗುಣಾಕಾರ ಮಾಡಿದ್ರೆ ನಿಮಗ y ಸ್ಕ್ವೇರ್ ಬರ್ತೈತಿ. ಡಿವೈಡೆಡ್ ಬೈ 4 ಅನ್ನ 2 ಸಲ ಗುಣಾಕಾರ ಮಾಡ್ರಿ, ಎಷ್ಟಾಗತ್ತ 4 ಇಂಟು 4 16 ಅಂದ 16 ಬರ್ತೈತಿ. ಕರೆಕ್ಟ್. ಇದು ಈ ಕ್ವಶನ್ ಗೆ ಇದು ಆನ್ಸರ್ ನಮಗ. ಎಕ್ಸ್ ಬೈ 2 ಪ್ಲಸ್ 3y ಬೈ 4 ಇಂಟು ಎಕ್ಸ್ ಬೈ 2 ಪ್ಲಸ್ 3y ಬೈ 4 ಇದ್ರದ್ದು ಆನ್ಸರ್ ಏನಿದೆ, ಎಕ್ಸ್ ಸ್ಕ್ವೇರ್ ಬೈ 4 ಪ್ಲಸ್ 3xy ಬೈ 4 ಪ್ಲಸ್ 9y ಸ್ಕ್ವೇರ್ ಬೈ 16 ಅಂತ ಬಂತು. ಅರ್ಥ ಆಯ್ತಾ. ಇದು ಭಿನ್ನ ರಾಶಿ ಅಂದ್ಬಿಟ್ಲೆ ನಾವು ಒಮ್ಮೆ ಹೆದರುವಂತ ಅವಶ್ಯಕತೆ ಇಲ್ಲ. ನೀಟಾಗಿ ಯಾವ್ಯಾವ ಸ್ಥಾನದೊಳಗೆ ಯಾವ್ಯಾವ ಸಂಖ್ಯೆ ಇದಾವನ್ನ ಇಟ್ಟು ಗುಣಾಕಾರ ಮಾಡ್ಬಿಟ್ರೆ
ಈ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಹೌದಾ? ಕರೆಕ್ಟ್ ಆಯ್ತಾ? ನೆಕ್ಸ್ಟ್ ಹೋಗೋಣ ಈಗ. ನೆಕ್ಸ್ಟ್ ಇದು 1ನೇ ಮೇನು ಮುಗೀತು. 2ನೇ ಮೇನ್ ಇದೆ ಏನಿದೆ ಅಂತ ನೋಡೋಣ. 2ನೇ ಮೇನ್ ಒಂದ್ಸಲ ಕ್ವಶನ್ ಓದ್ತೇನೆ ನೋಡ್ರಿ. x ಪ್ಲಸ್ ಎ ಇಂಟು ಎಕ್ಸ್ ಪ್ಲಸ್ ಬಿ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಪ್ಲಸ್ ಬಿ ಎಕ್ಸ್ ಪ್ಲಸ್ ಎ ಬಿ ನಿತ್ಯ ಸಮೀಕರಣ ಬಳಸಿ ಕೆಳಗಿನ ಗುಣಲಬ್ಧಗಳನ್ನ ಕಂಡುಹಿಡಿಯಿರಿ. ಅಂದ್ರ ಈಗ ಅವರು ಪರ್ಟಿಕ್ಯುಲರ್ ಆಗಿ ಇದೇ ಸೂತ್ರವನ್ನ ಬಳಸ್ರಿ ಅಂತ ಹೇಳ್ಯಾರ. ಯಾವ್ದು ಹೇಳ್ರಿ? ಎಕ್ಸ್ ಪ್ಲಸ್ ಎ ಇಂಟು ಎಕ್ಸ್ ಪ್ಲಸ್ ಬಿ is equal to x square plus a plus b into x plus ab ಅನ್ನುವಂತ ಈ ಸೂತ್ರವನ್ನ ಬಳಸಿ ಈ ಕೆಳಗಿನ ಲೆಕ್ಕಗಳನ್ನ ಮಾಡ್ರಿ ಅಂತ ಹೇಳ್ಯಾರ. ಹೌದಾ? ಈಗ ನಾನೊಂದು ಮಾಡ್ಲಿ. ಫಸ್ಟ್ ಒನ್ ಏನಿದೆ ನೋಡ್ರಿ, ಎಕ್ಸ್ ಪ್ಲಸ್ 3, ಹೌದಾ, ಎಕ್ಸ್ ಪ್ಲಸ್ 7. ಎಕ್ಸ್ ಇದ್ದಲ್ಲಿ ಎಕ್ಸ್ ಇದೆ, ನೋ ಪ್ರಾಬ್ಲಮ್. ಎ ಇದ್ದಲ್ಲೇ 3 ಇದೆ, ಬಿ ಇದ್ದಲ್ಲೇ ನಮಗ 7 ಇದೆ. ಈ ಸೂತ್ರದೊಳಗೆ ಹಾಕಿ ಸಿಂಪ್ಲಿಫೈ ಮಾಡ್ಬಿಟ್ರೆ ನಮ್ದು ಪ್ರಾಬ್ಲಮ್ ಸಾಲ್ವ್ ಆಗತ್ತ. ಹೌದಾ? ಸೊ ಎಕ್ಸ್ ಇದ್ದಲ್ಲಿ ನಮಗ್ ಬೇರೆ ಸಂಖ್ಯೆ ಕೊಟ್ಟಿಲ್ಲ ಅವರು, ನಾನು ಅದಕ್ಕೆ ಎಕ್ಸ್ ಸ್ಕ್ವೇರ್ ಅನ್ನ ಬರಿತೇನೆ. ಹೌದಾ? ಪ್ಲಸ್ ಎ ಅಂದ್ರೆ ಎಷ್ಟಿದೆ ಇಲ್ಲಿ? 3 ಪ್ಲಸ್ ಬಿ ಅಂದ್ರೆ ಎಷ್ಟಿದೆ? 7 ಇಂಟು ಎಕ್ಸಿಗೆ ಎಕ್ಸ್ ಪ್ಲಸ್ ಎ ಅಂದ್ರೆ ಎಷ್ಟಿದೆ? 3, ಬಿ ಅಂದ್ರೆ ಎಷ್ಟಿದೆ? 7 ಅಂತ ಇದೆ. ಹೌದಾ? ಸೊ ಎಕ್ಸ್ ಸ್ಕ್ವೇರ್ ಪ್ಲಸ್ 7 ಪ್ಲಸ್ 3 ಎಷ್ಟಾಗತ್ತೆ ನೋಡ್ರಿ? 10x ಪ್ಲಸ್ 3 ಏಳೇ ಅಥವಾ 7 ಮೂರ್ಲೆ ಎಷ್ಟಾಗತ್ತ? 21 ಆಗತ್ತ. ಇದು ಈ ಕ್ವಶನ್ಗೆ ಆನ್ಸರ್. ಈಸಿ. ನಮಗೆ ಸೂತ್ರ ಗೊತ್ತಿದ್ರೆ ನಾವು ಈ ಐಡೆಂಟಿಟೀಸ್ ಏನು ಪ್ರಾಬ್ಲಮ್ ಇಲ್ಲ. ಸೂತ್ರ ಗೊತ್ತಿರಬೇಕು, ನೀಟಾಗಿ ಸಿಂಪ್ಲಿಫೈ ಮಾಡ್ಬೇಕಷ್ಟೇ. ಹೌದಾ? ಈಸಿ ಪ್ರಾಬ್ಲಮ್ಸ್ ಇದಾವ. ಅರ್ಥ ಆಯ್ತು? ಇಲ್ಲಿ ಎಕ್ಸ್ ಜಾಗದೊಳಗೆ ಎಕ್ಸ್ ಐತಿ, ಸೊ ಎಕ್ಸ್ ಬರ್ದೇನಿ. ಎ ಜಾಗದೊಳಗೆ 3, ಬಿ ಜಾಗದೊಳಗ 7 ಇದೆ. ಇದನ್ನೆಲ್ಲ ವ್ಯಾಲ್ಯೂಗಳನ್ನ ಮೊದಲು ಫಿಲ್ ಮಾಡಿ ಸಿಂಪ್ಲಿಫೈ ಮಾಡಿಬಿಟ್ರೆ ಈ ಪ್ರಾಬ್ಲಮ್ ಮುಗೀತು. ಇದ್ರ ನೆಕ್ಸ್ಟ್ ಮಾಡ್ಲಿಕ್ಕೆ ಬರುದಿಲ್ಲ ನಮ್ಗೆ, ಯಾಕಂದ್ರೆ ವಿಜಾತಿಯ ಪದಗಳದವು. ವಿಜಾತಿಯ ಪದಗಳಿದ್ರೆ ನಮ್ಗ ಕೂಡಿಸ್ಲಿಕ್ಕೂ ಬರುದಿಲ್ಲ, ಕಳಿಲಿಕ್ಕೂ ಬರುದಿಲ್ಲ. ಕರೆಕ್ಟಾ? ನೆಕ್ಸ್ಟ್ ಹೋಗೋಣ ಈಗ. ನೆಕ್ಸ್ಟ್ ಆ ಮೇಲಿನ ಸೂತ್ರ ಅದೇ ಹಾಗೆ ಇರ್ಲಿ, ಅದೇ ರೀತಿ ನಾನು ನೆಕ್ಸ್ಟ್ ಹೋಗುತ್ತೇನೆ. ನೆಕ್ಸ್ಟ್ ಏನಿದೆ ನೋಡ್ರಿ, 4x ಪ್ಲಸ್ 5 ಇಂಟು 4x ಪ್ಲಸ್ 1 ಅಂತ ಇದೆ. ಇವಾಗ ನೋಡ್ರಿ, ಎಕ್ಸ್ ಜಾಗಕ್ಕೆ ಏನ್ ಬಂತು? 4x ಬಂತು. ಎ ಇದಕ್ಕ 5, ಬಿ ಕ 1 ಬಂತು. ಅಂದ್ರೆ ನಾವ್ ಎಕ್ಸ್ ಇದ್ದಲ್ಲಿ ಎಷ್ಟು ಹಾಕ್ಬೇಕೀಗ? 4x ಬ್ರಾಕೆಟ್ ಸ್ಕ್ವೇರ್, ಹೌದಾ, ಪ್ಲಸ್ ಎ ಅಂದ್ರೆ ಎಷ್ಟಿದೆ? 4x, ಹೌದಾ, ಪ್ಲಸ್ 5 ಇಂಟು ಎಕ್ಸ್, ಹೌದಾ, ಪ್ಲಸ್ ಇಲ್ಲಿ ನೋಡ್ರಿ ಎ ಬಿ ಅಂದ್ರ 4x ಇಂಟು 5 ಅಂತ ಇದೆ. ಹೌದಾ? 4x ಇಂಟು 5 ಅಂತ ಇದೆ. ಸೊ ಎಷ್ಟಾಗತ್ ನೋಡ್ರಿ, ಇಲ್ಲೇ 4 ಅನ್ನ 2 ಸಲ ಗುಣಾಕಾರ ಮಾಡ್ರಿ. 4 4 16 ಎಕ್ಸ್ ಸ್ಕ್ವೇರ್, ಹೌದಾ, ಪ್ಲಸ್ ಇಲ್ಲಿ ನೋಡ್ರಿ ಈ ಎಕ್ಸ್ ಅನ್ನ ಒಳಗ್ ತಗೋರಿ. ಎಷ್ಟಾಗತ್ ನೋಡ್ರಿ? 4x ಇಂಟು 4x ಎಷ್ಟಾಗತ್ತ? 4x ಆಗತ್ತ. ಪ್ಲಸ್ 5 ಇಂಟು ಎಕ್ಸ್ ಎಷ್ಟಾಗತ್ತ? 5x ಆಗತ್ತ. ಪ್ಲಸ್ ಇಲ್ಲಿ ಎಷ್ಟಾಗತ್ತ? 5 4 20x ಆಗತ್ತ. ಹೌದಾ? 5 4 20x ಆಗತ್ತ. ಈಗ ನೋಡ್ರಿ, ಇಲ್ಲಿ ಏನಾಗದ್ದು ನಮಗ್? ಇದು ಎರಡು ಕೂಡ ಸಜಾತಿಯ ಚಿಹ್ನೆಗಳು ಬಂದು ನಮಗ. ಹೌದಾ? ಸಜಾತಿಯ ಚಿಹ್ನೆಗಳು ಬಂದ್ರೆ ನಾವೇನ್ ಮಾಡ್ಬೇಕು? ಕೂಡಿಸ್ಬೇಕು. 16x ಸ್ಕ್ವೇರ್ ಪ್ಲಸ್ 4x ಸ್ಕ್ವೇರ್ ಅಂದ್ರೆ ಎಷ್ಟಾಗತ್ತ? 20. 16 4 16 ಪ್ಲಸ್ 4 ಎಷ್ಟಾಗತ್ತ? 20x ಸ್ಕ್ವೇರ್ ಪ್ಲಸ್ ಇಲ್ಲಿ ನೋಡ್ರಿ 20 ಇದೊಂದು 5 ಎಷ್ಟಾಯ್ತು? 25x ಆಯ್ತು. ಕರೆಕ್ಟಾ? 25x ಆಯ್ತು. ಈಗ ನೋಡ್ರಿ, ಮತ್ತೆ ವಿಜಾತಿಯ ಪದಗಳು ಬಂದು, ವಿಜಾತಿಯ ಪದಗಳು ಬಂದ್ರೆ ನಮಗ ಕೂಡಿಸ್ಲಿಕ್ಕೆ ಬರುದಿಲ್ಲ. ಸೊ ಇದು ಪ್ರಾಬ್ಲಮ್ ಸಾಲ್ವ್ ಆಯ್ತು. ಕರೆಕ್ಟಾ? ಎಕ್ಸ್ ಪ್ಲಸ್ ಎ, ಎಕ್ಸ್ ಪ್ಲಸ್ ಬಿ ಮುಖಾಂತರ ನಾವು ಇದನ್ನ ಸಿಂಪ್ಲಿಫೈ ಮಾಡ್ಬೋದು. ಕರೆಕ್ಟಾ? ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ಏನಿದೆ ನೋಡ್ರಿ, ಸ್ವಲ್ಪ ಮೈನಸ್ ಇದೆ. ಮೈನಸ್ ಇದನ್ನು ತೋರಿಸ್ತೇನೆ ನಾನು ನಿಮಗ. ಸೇಮ್ ಅದೇ ಪ್ರಾಬ್ಲಮ್ ಇದು, ಮೈನಸ್ ಇರೋದ್ರಿಂದ.
ಇರ್ಲಿ 4x plus 5 ಸಾರಿ minus 5 into 4x minus 1 ಹೌದಾ ಸ್ವಲ್ಪ ನಿಮಗ ಮೈನಸ್ ಇರೋದ್ರಿಂದ ಒಂಚೂರು ಕಾಂಪ್ಲಿಕೇಶನ್ ಅನಿಸ್ತೈತಿ ನೋಡಿ ಈಸಿಯಾಗಿ ಮಾಡ್ಬೋದು ಹೌದಾ ಈಗ ಎಕ್ಸ್ ಇದ್ದಲ್ಲಿ ಏನಿದೆ 4x ಇದೆ ಎ ಇದ್ದಲ್ಲಿ ಏನಿದೆ -5 ಇದೆ ಬಿ ಇದ್ದಲ್ಲಿ ಎಷ್ಟಿದೆ -1 ಇದೆ ನಿಮಗೆ ಹಿಂದೆ ನಾನು ಎ ಮೈನಸ್ ಬಿ ಬ್ರಾಕೆಟ್ ಸ್ಕ್ವೇರ್ ಒಳಗ ಆ ಮೈನಸ್ ವ್ಯಾಲ್ಯೂವನ್ನ ತಗೊಳ್ತಿದ್ದಿಲ್ಲ ಯಾಕಂದ್ರೆ ಅದು ಇರೋದ ಸೂತ್ರ ನಮಗೇನಾಗಿತ್ತು ಮೈನಸ್ ಒಳಗಿರೋದ್ರಿಂದ ನಮಗ ಅದನ್ನ ಮೈನಸ್ ಬರೆಯುವಂತ ಅವಶ್ಯಕತೆ ಇರ್ದಿದ್ದಿಲ್ಲ ಬಟ್ ಇಲ್ಲಿ ಸೂತ್ರ ನಮ್ದು ಏನಿತ್ತು ಪ್ಲಸ್ ಇದ್ದಿದ್ದೈತಿ ಬಟ್ ಇಲ್ಲಿ ಪ್ರಾಬ್ಲಮ್ ಕೊಟ್ಟಿದ್ದೇನಾಗಿದೆ ಮೈನಸ್ ಇದ್ದಿದ್ರಿಂದ ನಾವು ಮೈನಸ್ ಅನ್ನ ತಗೊಂಡನ ಬರಿಬೇಕು ಅರ್ಥ ಆಯ್ತಾ ಸೊ ಈಗ ಎಕ್ಸ್ ಸ್ಕ್ವೇರ್ ಅಂದ್ರೆ ಎಕ್ಸ್ ಅಂದ್ರೆ ಏನಿದೆ ನೋಡ್ರಿ 4x ಬ್ರಾಕೆಟ್ ಸ್ಕ್ವೇರ್ ಹೌದಾ ನೆಕ್ಸ್ಟ್ ಪ್ಲಸ್ ಎ ಅಂದ್ರೆ ಎಷ್ಟಿದೆ 4x ಇಲ್ಲೇ ಸಾರಿ ಎ ಅಂದ್ರೆ ಎಷ್ಟಿದೆ -5 ಹೌದಾ ಪ್ಲಸ್ ಬಿ ಅಂದ್ರೆ ಎಷ್ಟಿದೆ -1 ಎಕ್ಸ್ ಆಸ್ ಇಟ್ ಈಸ್ ಪ್ಲಸ್ ಎ ಅಂದ್ರ -5 ಇಂಟು -1 -5 ಇಂಟು -1 ಅಂತ ಇದೆ ಸೊ ಇಲ್ಲಿ ನೋಡ್ರಿ 4ಅನ್ನ 2 ಸಲ ಗುಣಾಕಾರ ಮಾಡ್ರಿ ಎಷ್ಟಾಗತ್ ನೋಡ್ರಿ 16x ಸ್ಕ್ವೇರ್ ಹೌದಾ 16x² ಆಗತ್ತ ಇಲ್ಲಿ ನೋಡ್ರಿ ಪ್ಲಸ್ ಫಸ್ಟ್ ಇದನ್ನ ಬ್ರಾಕೆಟ್ ಅನ್ನ ಬರ್ಕೊಳ್ಳೋಣ -5 ಪ್ಲಸ್ ಇಂಟು ಮೈನಸ್ ಏನಾಗತ್ ನೋಡ್ರಿ ಇಲ್ಲೇ -1 ಇಂಟು ಎಕ್ಸ್ ಪ್ಲಸ್ ಇಲ್ಲಿ ನೋಡ್ರಿ ಮೈನಸ್ ಇಂಟು ಮೈನಸ್ ಪ್ಲಸ್ 5 ಒಂದ್ಲೆ 5 ಈಗ ಎಷ್ಟಾಯ್ತು ನೋಡ್ರಿ 16x² ಇಲ್ಲಿ ನೋಡ್ರಿ ಸಜಾತಿಯ ಪದಗಳಿದ್ರ ಕೂಡಿಸ್ಬೇಕು ಕೂಡಿಸಿ ಅದೇ ಚಿಹ್ನೆಯನ್ನ ಇಡಬೇಕು ಇಲ್ಲಿ ಮೈನಸ್ ಬರೋದ್ರಿಂದ ಮೈನಸ್ ಇಂಟು ಪ್ಲಸ್ ಏನಾಗತ್ ನೋಡ್ರಿ -5 1 6x ಪ್ಲಸ್ 5 6x ಪ್ಲಸ್ 5 ಅಂತ ಇದೆ ಕರೆಕ್ಟಾ ಅರ್ಥ ಆಯ್ತು ಇದು ಅವ್ರು ಮೈನಸ್ ಆದ್ರೂ ಕೊಡ್ಬೋದು ಪ್ಲಸ್ ಆದ್ರೂ ಕೊಡ್ಬೋದು ಅಥವಾ ಭಿನ್ನ ರಾಶಿ ಒಳಗ್ ಕೊಡ್ಬೋದು ಡೆಸಿಮಲ್ ಪಾಯಿಂಟ್ ಒಳಗ್ ಕೊಡ್ಬೋದು ನಮಗ್ ಈ ಸೂತ್ರ ನೀಟಾಗಿ ನೆನಪಿತ್ತಂದ್ರ ನಾವು ಯಾವ ಈ ಸೂತ್ರದ ಮುಖಾಂತರ ಎರಡು ಪ್ರಾಬ್ಲಮ್ ಅನ್ನ ನೀವು ನೀಟಾಗಿ ಸಾಲ್ವ್ ಮಾಡಿದ್ರಂದ್ರ ಅವ್ರು ಯಾವ ಟೈಪ್ ಪ್ರಾಬ್ಲಮ್ಸ್ ಕೊಟ್ರು ನಾವು ನೀಟಾಗಿ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ಬೋದು ಅರ್ಥ ಆಯ್ತು ಇದು ಅದ್ ನೆಕ್ಸ್ಟ್ ಹೋಗೋಕಿನ್ನ ಮುಂಚೆ ನಿಮಗೊಂದು ಸಿಮ್ಯುಲೇಷನ್ ಪಾರ್ಟ್ ಅನ್ನ ಈ ಸೂತ್ರದ ಮೇಲೆ ತೋರಿಸ್ತೇನೆ ನೋಡ್ರಿ 1 ಸೆಕೆಂಡ್ ಹೌದಾ ನೋಡ್ರಿ ಇಲ್ಲಿ ಕಾಣಿಸ್ತಾ ಇದೆ ಸ್ಕ್ರೀನ್ ನಿಮಗ ಎಕ್ಸ್ ಪ್ಲಸ್ ಎ ಇಂಟು ಎಕ್ಸ್ ಪ್ಲಸ್ ಬಿ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಪ್ಲಸ್ ಬಿ ಎಕ್ಸ್ ಪ್ಲಸ್ ಎ ಬಿ ಅಂತ ಇದೆ ಹೌದಾ ಅವ್ರ ಏನ್ ಮಾಡ್ತಾರಂದ್ರೆ ಇಲ್ಲೇ ಎಕ್ಸ್ ಪ್ಲಸ್ ಎ ಇಲ್ಲೇ ಎಕ್ಸ್ ಪ್ಲಸ್ ಬಿ ಅನ್ನ ಗುಣಾಕಾರ ಮಾಡ್ತಾರೆ ಎಕ್ಸ್ ಪ್ಲಸ್ ಎ ಇಲ್ಲೇ ಎಕ್ಸ್ ಪ್ಲಸ್ ಬಿ ಅನ್ನ ಗುಣಾಕಾರ ಮಾಡ್ತಾರೆ ಸೊ ಅವಾಗ ಎಕ್ಸ್ ಇಂಟು ಎಕ್ಸ್ ಸ್ಕ್ವೇರ್ ಆಯ್ತು ಇಲ್ಲಿದೆ ನೋಡ್ರಿ ಎಕ್ಸ್ ಸ್ಕ್ವೇರ್ ಆಮೇಲೆ ಇಲ್ಲಿಗೆ ಏನ್ ಇರ್ತೈತಿ ಎ ಇರ್ತೈತಲ್ಲ ಎ ಇಂಟು ಎಕ್ಸ್ ಎಕ್ಸ್ ಹೌದಾ ಆಮೇಲೆ ಇಲ್ಲೇ ಏನಿರ್ತೈತಿ ನೋಡ್ರಿ ನೆಕ್ಸ್ಟ್ ಇಲ್ಲೇ ಮತ್ತ ಬಿ ಇಲ್ಲಿ ಎಕ್ಸ್ ಬಂತು ಇಲ್ಲಿ ಬಿ ಬಂತು ಒಂದ್ಸಲ ಬಿ ಜೊತೆ ಗುಣಾಕಾರ ಮಾಡ್ತೈತಿ ಎಕ್ಸ್ ಇಂಟು ಬಿ ಎಕ್ಸ್ ಬಿ ಆಯ್ತು ಅಥವಾ ಬಿ ಎಕ್ಸ್ ಆಯ್ತು ಇಲ್ಲಿ ಬಿ ಎ ಇರೋದ್ರಿಂದ ಇಲ್ಲಿ ಬಿ ಇರೋದ್ರಿಂದ ಏನಾಯ್ತು ಎ ಬಿ ಆಯ್ತು ಹೌದಾ ಇಲ್ಲಿ ನೋಡ್ರಿ ಎಕ್ಸ್ ಪ್ಲಸ್ ಎ ಇಂಟು ಎಕ್ಸ್ ಪ್ಲಸ್ ಬಿ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಈ ಎ ಎಕ್ಸ್ ಮತ್ತ ಬಿ ಎಕ್ಸ್ ಒಳಗ ಕಾಮನ್ ಯಾವ್ದಿದೆ ಹೇಳ್ರಿ ಎಕ್ಸ್ ಕಾಮನ್ ಇದೆ ಈ ಇದ್ರೊಳಗಿನ ಎಕ್ಸ್ ಹೊರಗ್ ತೆಗೆದ್ರೆ ಏನಾಯ್ತು ನಮಗ ಇಲ್ಲಿ ಎ ಉಳಿತು ಆಮೇಲೆ ಇಲ್ಲಿ ಬಿ ಉಳಿತು ಪ್ಲಸ್ ಎ ಬಿ ಉಳಿತು ಈ ಸೂತ್ರವನ್ನ ಇದನ್ನ ನಾನು ಇನ್ನೊಂದ್ಸಲ ನಿಮಗ್ ಬೋರ್ಡ್ ಮೇಲೂ ಇದು ಯಾವ ಡಯಾಗ್ರಾಮ್ ಇಲ್ಲೇ ನಿಮಗ ಎ ಬಿ ಅನ್ನೋರು ಕರೆಕ್ಟ್ ಆಗಿ ಕೊಟ್ಟಿಲ್ಲ ಸೊ ಅದರಿಂದ ನಿಮಗ್ ಕನ್ಫ್ಯೂಸ್ ಆಗೋ ಚಾನ್ಸ್ ಇದೆ ನಾ ಒಂದ್ಸಲ ಬೋರ್ಡ್ ಮೇಲೂ ನಿಮ್ಗ ತೋರಿಸ್ತೇನೆ ಅವ್ರು ಯಾವ ರೀತಿ ಮಾಡ್ಯಾರ ಅಂತ ಹೇಳಿ ಹೌದಾ ಸೊ ಇಲ್ಲಿ ಏನಾಯ್ತು ನೋಡ್ರಿ ಈಗ ಇಲ್ಲೇ 4 ಎಕ್ಸ್ ವ್ಯಾಲ್ಯೂ 4 ಇದೆ ವೈ ವ್ಯಾಲ್ಯೂ ಎ ವ್ಯಾಲ್ಯೂ 5 ಇದೆ ಹೌದಾ ಸೊ ಅದನ್ನ ಅವರು ಸಿಂಪ್ಲಿಫೈ ಮಾಡ್ಯಾರ ಎ ಇದ್ದಲ್ಲೇ ಎಕ್ಸ್ ಇದ್ದಲ್ಲೇ 4 ಹೌದಾ 5 ಎ ಮತ್ತ ಬಿ ಇದ್ದಲ್ಲಿ ನೋಡ್ರಿ 5 ಪ್ಲಸ್ 5 ಇಲ್ಲಿ ಎಷ್ಟಾಗತ್ ನೋಡ್ರಿ 5 ಇಂಟು 5 4 4 16 ಪ್ಲಸ್
ಇಲ್ಲಿ 4 5 5 5 10 ಎಷ್ಟಾಗತ್ತ 40 5 5 25. ಇಲ್ಲಿ ಏನಾಗಿದೆ ಈಚೆ ಕಡೆ ಎಲ್ ಎಚ್ ಎಸ್ 4 + 5 9 4 + 5 9 9 81. ಇಲ್ಲಿ ಕೂಡ 81 ಬಂತು ಅಂದ್ರೆ ಎಲ್ ಎಚ್ ಎಸ್ ಆರ್ ಎಚ್ ಎಸ್. ಹೌದಾ? ಸೊ ಇಲ್ಲಿ ನಾನು ಏನ್ ಮಾಡ್ತೀನಿ, ಇಲ್ಲೊಂದ್ ಸ್ವಲ್ಪ ಸಂಖ್ಯೆಗಳನ್ನ ಚೇಂಜ್ ಮಾಡ್ಕೋಬಹುದು ನಾನು. ನೋಡ್ರಿ ಇಲ್ಲಿ ಅಲ್ಲೇ ಸ್ಕ್ರೀನ್ ಒಳಗ್ ನೋಡ್ರಿ ನಾ ಯಾವ ರೀತಿ ಸಂಖ್ಯೆಗಳನ್ನ ಚೇಂಜ್ ಮಾಡ್ತೇನೆ ಅದೇ ರೀತಿ ವ್ಯಾಲ್ಯೂಗಳು ಕೂಡ ನಮಗ ಚೇಂಜ್ ಆಗ್ತಾ ಇದಾವ್. ಹೌದಾ? ನೋಡ್ರಿ ಕಾಣಿಸ್ತಾ ಇದೆ. ಹೌದಾ? ಇದು ಎಕ್ಸ್, ಇದ್ರ ಜೊತೆಗೆ ಎ ಬಿ ವ್ಯಾಲ್ಯೂ ಅನ್ನ ನಾನು ಚೇಂಜ್ ಮಾಡ್ತೇನೆ. ನೋಡ್ರಿ ಇಲ್ಲಿ 4 ಬಂತು. ಹೌದಾ? 3 ಇದೆ. ಇಲ್ಲಿ ಕೂಡ ನಾನು ಏನ್ ಮಾಡ್ತೇನೆ, ಬಿ ಅನ್ನ ಚೇಂಜ್ ಮಾಡ್ತೇನೆ. ನೋಡ್ರಿ ಬಿ 4 ಬಂತು, 3 ಬಂತು, 2 ಬಂದಿದೆ. ಹೌದಾ? ಇದನ್ನ ಇನ್ನೊಂದ್ ಸ್ವಲ್ಪ 3ಗೆ ತಂದಿರ್ತೇನೆ. ನೋಡ್ರಿ ಬಿ ಅಂದ್ರ 3 ಬಂತು, ಆಮೇಲೆ ಎಕ್ಸ್ ಅನ್ನೋದು 2 ಬಂತು ನಮಗ. ಹೌದಾ? ಅವಾಗ ಎಷ್ಟು ಬಂತು ನೋಡ್ರಿ ಆನ್ಸರು 25 ಬಂತು. ಇನ್ನು ಸ್ವಲ್ಪ ಚೇಂಜ್ ಮಾಡ್ಬೋದು ನಾನು, 1 ಬಂತು. ಕರೆಕ್ಟಾ? ಇದನ್ನ ಕೂಡ ನಾನು ಏನ್ ಮಾಡ್ತೇನೆ 1ಗೆ ತಗೊಂಡ್ಬರ್ತೇನೆ. ನೋಡ್ರಿ ಅವಾಗ ಎಷ್ಟು ಬರ್ತೈತೆ ಆನ್ಸರ್ ನೋಡೋಣ. ಹೌದಾ? 4 × 4. ನಾ ಯಾವ ರೀತಿ ವ್ಯಾಲ್ಯೂಗಳನ್ನ ಚೇಂಜ್ ಮಾಡ್ತೇನೆ, ಇಲ್ಲಿ ಡೈಗ್ರಾಮ್ನು ಚೇಂಜ್ ಆಗ್ತಾ ಇದೆ, ಇಲ್ಲಿ ವ್ಯಾಲ್ಯೂಗಳು ಕೂಡ ನಮಗ ಚೇಂಜ್ ಆಗ್ತಾ ಇದೆ. ಹೌದಾ? ಸೊ ನೋಡ್ರಿ ಮತ್ ನಾನು ಚೇಂಜ್ ಮಾಡ್ತೇನೆ ಅವಾಗ. ಹೌದಾ? ಕರೆಕ್ಟಾ? ಇಲ್ಲಿ ಎಕ್ಸ್ = 4 ಆಯ್ತು. ಇದನ್ನು ಕೂಡ ನಾನು ಚೇಂಜ್ ಮಾಡ್ತೇನೆ. ನೋಡ್ರಿ ಇಲ್ಲಿ. ಹೌದಾ? ಡೈಗ್ರಾಮ್ ಯಾವ ರೀತಿ ಚೇಂಜ್ ಆಗ್ತಾ ಇದೆ ನೋಡ್ರಿ ಇಲ್ಲಿ. ಕರೆಕ್ಟಾ? ಇದನ್ನು ಕೂಡ ನಾನು ಲಾಸ್ಟ್ 5 ಅಷ್ಟ ಲಾಸ್ಟ್ ಇದೆ, ಅದು ಇಲ್ಲೇ 4 ಅಷ್ಟ ಲಾಸ್ಟ್ ಇದೆ. ಸೊ ಅವಾಗ ಇದು 81 ಅಂತ ಬಂತು. ಈ ಸೂತ್ರ ನಿಮ್ಗೆ ಕರೆಕ್ಟ್ ಆಗಿ ಅಂಡರ್ಸ್ಟ್ಯಾಂಡ್ ಆಯ್ತು ಅಂತ ತಿಳ್ಕೊತೇನೆ. ಇದನ್ನ ಡೈಗ್ರಾಮ್ ಅನ್ನ ನಾನು ಇನ್ನೊಂದ್ಸಲ ಬೋರ್ಡ್ ಮೇಲೆ ನಿಮಗೆ ಕರೆಕ್ಟ್ ಆಗಿ ತಿಳಿಸ್ತೇನೆ. ಯಾಕಂದ್ರೆ ಇಲ್ಲಿ ಅವ್ರು ಎ ವ್ಯಾಲ್ಯೂಗಳನ್ನ ಕೊಟ್ಟಿ ಎಕ್ಸ್ ವ್ಯಾಲ್ಯೂಗಳನ್ನ ಕೊಟ್ಟಿದ್ರೆ ನಿಮ್ಗೆ ಕರೆಕ್ಟ್ ಆಗಿ ಈ ಸೂತ್ರ ಅರ್ಥ ಆಗ್ತಿತ್ತು. ಹೌದಾ? ತಿಳಿತು ಇದು? ನೆಕ್ಸ್ಟ್ ಇಲ್ಲಿ ನೋಡ್ರಿ ನಿಮ್ಗ ಅವ್ರು ಯಾವ ರೀತಿ ಡೈಗ್ರಾಮ್ ಅನ್ನ ಕೊಟ್ಟಿದಾರ ಅಂದ್ರೆ ಇಲ್ಲಿ ಈ ರೀತಿ ಡೈಗ್ರಾಮ್ ಕೊಟ್ಟಿದ್ರು ಅವರು. ಹೌದಾ? ಅದು ಗ್ರಾಫ್ ಒಳಗಿದೆ, ನಾನು ಜಸ್ಟ್ ನಿಮ್ಗೆ ಹಿಂಗ ತೋರಿಸ್ತಾ ಇದ್ದೇನೆ. ಕರೆಕ್ಟಾ? ಅವ್ರು ಏನ್ ಬರ್ದಾರಂದ್ರೆ ಇಲ್ಲಿ ಎಕ್ಸ್ ಇಲ್ಲಿ ಎ ಇದೆ. ಹೌದಾ? ಈ ಬಾಕ್ಸ್ ಎಕ್ಸ್, ಈ ಬಾಕ್ಸ್ ಎ ಅಂತ ಇದೆ. ಸೊ ಇಲ್ಲಿ ಎಕ್ಸ್ ಮತ್ತೆ ಇಲ್ಲಿ ಬಿ ಅಂತ ಇದೆ. ಹೌದಾ? ಎಕ್ಸ್ ಮತ್ತ ಬಿ ಅಂತ ಇದೆ. ಸೊ ಇಲ್ಲಿ ನೋಡ್ರಿ ಅವರು ಏನ್ ಮಾಡ್ತಾರೋ ಒಂದ್ಸಲ ಇವನ್ ಎರಡೂ ತಗೊಂಡೆ ಎಕ್ಸ್ ಜೊತೆ ಗುಣಾಕಾರ ಮಾಡ್ತಾರ ಅವ್ರು. ಹೌದಾ? ಎಕ್ಸ್ ಇಂಟು ಎಕ್ಸ್ ಏನಾಗತ್ತ x². ಹೌದಾ? ಆಮೇಲೆ ಇದು ಮುಗಿದ್ಮೇಲೆ ಇದ್ರ ಜೊತೆ ಗುಣಾಕಾರ ಮಾಡ್ಬೇಕು. ಎಕ್ಸ್ ಇಂಟು ಎ, ಎಕ್ಸ್ ಮತ್ತೆ ಎ ಏನಾಗುತ್ತ ಪ್ಲಸ್ ಎ ಎಕ್ಸ್. ಹೌದಾ? ಪ್ಲಸ್ ಆಮೇಲೆ ಇಲ್ಲಿ ನೋಡ್ರಿ ಮತ್ತೀಗ ಇದು ಮುಗಿತಾ, ಆಮೇಲೆ ಇದ್ರ ಜೊತೆ ಗುಣಾಕಾರ ಮಾಡ್ತಾರೆ. ಎಕ್ಸ್ ಇಂಟು ಬಿ ಎಷ್ಟಾಗತ್ ನೋಡ್ರಿ ಬಿ ಎಕ್ಸ್ ಪ್ಲಸ್ ಎ ಇಂಟು ಬಿ ಎಷ್ಟಾಗತ್ ನೋಡ್ರಿ ಎ ಬಿ ಆಗತ್ತ. ಇದೇ ನಿಮ್ಗ ಸ್ಕ್ರೀನ್ ಒಳಗ್ ಬಂದಿತ್ತಲ್ಲ ಅದ ಅಲ್ಲಿ ನಿಮಗ್ ಕನ್ಫ್ಯೂಸ್ ಆಗ್ತಿತ್ತು ಅನ್ನೋದಕ್ಕ ನಾ ಮತ್ತಿಲ್ಲಿ ನೀಟಾಗಿ ತೋರಿಸ್ತಾ ಇದ್ದೇನೆ. ಹೌದಾ? ಸೊ ಇದು x² ಪ್ಲಸ್ ಇದ್ರ ಜೊತೆ ಕಾಮನ್ ಯಾವ್ದದ, ಇದೊಂದು ಗುಂಪಾಯ್ತು ನಮಗ, ಸಜಾತಿಯ ಪದಗಳು ಬಂತು. ಸಜಾತಿಯ ಪದಗಳು ಬಂದಾಗ ನಮ್ಗೆ ಇಲ್ಲಿ ಏನಾಗತ್ತ, ಈ ಗುಂಪನ್ನ ಒಂದ್ಸಲ ನಾವು ಹೊರಗ್ ತಕೊಳ್ಳೋಣ. ಯಾಕಂದ್ರೆ ಕಾಮನ್ ಇರೋದ್ರಿಂದ ಎಕ್ಸ್, ಈ ಎಕ್ಸ್ ಇಲ್ಲಿ ಒಂದು ಎಕ್ಸ್ ಹೋತಂದ್ರೆ ಇಲ್ಲಿ ಏನ್ ಉಳಿತು ಹೇಳ್ರಿ ನಮಗ ಎ ಉಳಿತು. ಪ್ಲಸ್ ಇಲ್ಲಿ ಕೂಡ ಎಕ್ಸ್ ಹೋಯ್ತಂದ್ರೆ ಇಲ್ಲಿ ಏನು ಉಳಿತು ಬಿ ಉಳಿತು ಪ್ಲಸ್ ಎ ಬಿ. ಹೌದಾ? ನಮಗ್ ಸೂತ್ರ ಕರೆಕ್ಟ್ ಆಗಿ ಬಂತು ಇದು. ಈ ರೀತಿ ಅಲ್ಲಿ ಸಿಮ್ಯುಲೇಷನ್ ಒಳಗ್ ಕೊಟ್ಟಿರೋದು ಈ ರೀತಿ ಕೊಟ್ಟಾರ. ಅಲ್ಲಿ ನಿಮಗೆ ಕರೆಕ್ಟ್ ಆಗಿ ಅದು ಅಲ್ಲಿ ಎಕ್ಸ್ ಎ ಅನ್ನ ಕೊಟ್ಟಿದ್ರ ನಿಮಗ್ ಕರೆಕ್ಟ್ ಆಗಿ ಅಂಡರ್ಸ್ಟ್ಯಾಂಡ್ ಆಗ್ತಿತ್ತು. ಅವ್ರು ಏನ್ ಕೊಟ್ಟಿದಾರ ನಮಗ ಇಲ್ಲೇ ನಂಬರ್ಸ್ ಗಳನ್ನ ಕೊಟ್ಟಿದ್ರಿಂದ ನಿಮಗ ಅಂಡರ್ಸ್ಟ್ಯಾಂಡ್ ಆಗೋಲ್ಲ ಅನ್ನೋದಕ್ಕ ನಾನೀಗ ಇದೊಂದು ಡಯಾಗ್ರಾಮ್ ಅನ್ನ ಬೋರ್ಡ್ ಮೇಲೆ ತಿಳಿಸ್ತಾ ಇದ್ದೀನಿ. ಅರ್ಥ ಆಯ್ತಾ ಇದು? ನೆಕ್ಸ್ಟ್ ಹೋಗೋಣ ಈಗ. ನೆಕ್ಸ್ಟ್ ನೆಕ್ಸ್ಟ್ 4th ಒನ್ ಏನಿದೆ ನೋಡ್ರಿ. 4th ಒನ್ 4x + 5 4x + 5 ಇಂಟು 4x - 1 ಅಂತ ಇದೆ. ಹೌದಾ? 4x - 1 ಅಂತ ಇದೆ. ಹೌದಾ? ನಮಗ್ ಗೊತ್ತಿರುವ ಸೂತ್ರ ಏನಿದೆ ನೋಡ್ರಿ x² + x ಇಂಟು a + b. ಹೌದಾ? ನೀವು ಕನ್ಫ್ಯೂಸ್ ಆಗ್ಬೇಡ್ರಿ. ಎಕ್ಸ್ ಈ ಸೈಡ್ ಬರೆದ್ರು ಓಕೆನಾ, ಈ ಸೈಡ್ ಬರೆದ್ರು ಓಕೆನಾ. ಹೌದಾ? ಎ ಬಿ ಇಲ್ಲಿ ನೋಡ್ರಿ ಎಕ್ಸ್ ಅಂದ್ರೆ ಎಷ್ಟಿದೆ ನಮಗ 4x ಇದೆ. ಆಮೇಲೆ ಎ ಅಂದ್ರ +5 ಇದೆ, ಬಿ ಅಂದ್ರ
-1 ಅಂತ ಇದೆ. ಸೊ 4x ಬ್ರಾಕೆಟ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಇಂಟು 5 -1, ಯಾಕಂದ್ರೆ ಬಿ ಅಂದ್ರೆ ಏನಿದೆ ನಮ್ಗ -1 ಇದೆ, ಪ್ಲಸ್ 5 ಇಂಟು -1, ಯಾಕಂದ್ರ ಬಿ ಅಂದ್ರ ಮತ್ತು ನಮ್ಗ -1 ಇದೆ. ಸೊ ನೋಡ್ರಿ ಇಲ್ಲಿ 4 4 ಎಷ್ಟಾಯ್ತು 16x² ಆಯ್ತು, ಪ್ಲಸ್ ಇಲ್ಲಿ ನೋಡ್ರಿ 5 -1 ಮಾಡಿದ್ರೆ ಎಷ್ಟಾಯ್ತು, ವಿಜಾತಿಯ ಪದಗಳಿದ್ದಾಗ ನಾವು ಮೈನಸ್ ಮಾಡ್ಬೇಕು. 5 -1 4 ಆಯ್ತು, ಬಟ್ ದೊಡ್ಡ ಅಂಕಿ ಹಿಂದಿನ ಚಿಹ್ನೆ ಪ್ಲಸ್ ಇರೋದ್ರಿಂದ ನಮ್ಗೇನದು ಚೇಂಜಸ್ ಆಗೋದಿಲ್ಲ. 4x ಪ್ಲಸ್ ಇಂಟು ಮೈನಸ್ ಏನಾತ್ ನೋಡ್ರಿ -5 × 5, ಅಂದ್ರೆ ಇದ್ರದ್ದು ಎಕ್ಸ್ಪ್ಲನೇಷನ್ ಏನ್ ಬಂತ ಹೇಳ್ರಿ 16x² ಪ್ಲಸ್ 4x -5 ಅಂತ ಬಂತು. ಕರೆಕ್ಟಾ? ಇದು ಇವತ್ತಿಂದು ನಿಮ್ದು ಈ x+a x+b ಮುಖಾಂತರ ನಾವು ತಿಳಿಸಿದ್ದು. ಸೊ ಇಲ್ಲಿವರೆಗೆ ಹೇಳಿರ್ತಕ್ಕಂಥ ಕ್ಲಾಸು ನಿಮ್ಗೆ ಕರೆಕ್ಟ್ ಆಗಿ ಅಂಡರ್ಸ್ಟ್ಯಾಂಡ್ ಆಯ್ತು ಅಂತ ತಿಳ್ಕೊತೀನಿ. ಇದರ ಮುಂದಿನ ಭಾಗವನ್ನ ನೆಕ್ಸ್ಟ್ ಕ್ಲಾಸ್ ಒಳಗ ಕಂಟಿನ್ಯೂ ಮಾಡೋಣಂತ. ಥ್ಯಾಂಕ್ ಯು.